Hi, good morning. Welcome to Smita Kannada Vlogs. ಸೊ ಬೆಳಿಗ್ಗೆ ಎದ್ದು ಏನು ಮಾಡಬೇಕು ಅಂತಲೇ ಯೋಚನೆ, ಆಫೀಸ್ಗೆ ಹೋಗ್ಬೇಕಲ್ವಾ. ಸೊ ಅರ್ಜೆಂಟಾಗಿ ಏನಾದ್ರು ತಿಂಡಿ ಮಾಡಿ ಮಗನಿಗೆ ನನ್ನ ಮಗನಿಗೆ ಸ್ನ್ಯಾಕ್ಸ್ ಎಲ್ಲ ಹಾಕಿ, ಸೊ ಖಾಲಿ ಹೊಟ್ಟೆ ಸ್ವಲ್ಪ ಬಿಸಿನೀರು ಕೊಟ್ಟು ಇಷ್ಟೆಲ್ಲ ಮುಗಿಸಿ ನಾನು ಬಾಕ್ಸ್ಗೆ ಹಾಕ್ಕೊಂಡು ಅವನಿಗೆ ಬಾಕ್ಸ್ ಹಾಕಿ, ಸೊ ಅವನಿಗೆ ಒಂದು 3 ಬಾಕ್ಸಸ್ ಹಾಕ್ತೀನಿ. ಲೈಕ್ ಏನಂದರೆ ಸ್ನ್ಯಾಕ್ಸು ಆ ಥರ, ಬಿಕಾಸ್ ಅವ್ನು ಡೇ ಕೇರ್ಲು ಇರೋದ್ರಿಂದ ನನಗೆ ಸ್ನ್ಯಾಕ್ಸ್ ಎಲ್ಲ ಹಾಕ್ತೀನಿ. ಎಸ್, ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ವೆಸಲ್ಸ್ ಎಲ್ಲ ಕ್ಲೀನ್ ಮಾಡಿ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ, ಸ್ವಲ್ಪ ಅವಲಕ್ಕಿ ತೊಳೆಯೋಣ ಅಂತ ಹಾಕ್ತಾ ಇದ್ದೀನಿ. ಸೊ ನಾವಿರೋದೇ 3 ಜನ ಪ್ಲಸ್ ಬಾಕ್ಸಿಗೆಲ್ಲ ಹಾಕೋತೀನಲ್ಲ, ಅದರಿಂದ ಅಷ್ಟು ಅವಲಕ್ಕಿ ಬೇಕಾಗುತ್ತೆ. ಅವಲಕ್ಕಿ ಉಪ್ಪಿಟ್ಟು ಆಯಿತು. ಸ್ನ್ಯಾಕ್ಸಿಗೆ ಏನು ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಏನಾಗಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಕೇಕ್ ಇತ್ತು, ಕೇಕ್ ಹಾಕ್ತೀನಿ. ಪೈನಾಪಲ್ ಇದೆ, ಪೈನಾಪಲ್ ಹಾಕ್ತೀನಿ. ಸೊ ದಟ್ಸ್ ಇಟ್. ರೆಡಿ ಆಯಿತು. ದಿಸ್ ಇಸ್ ಅವಲಕ್ಕಿ ಉಪ್ಪಿಟ್ಟು. ಇದರಲ್ಲಿ ಪೈನಾಪಲ್ ಮತ್ತು ಕೇಕ್ ಇದೆ, ಇದರಲ್ಲಿ ನೀರು. ಸೊ ದಿಸ್ ದ ಲಂಚ್ ಬ್ಯಾಗ್. ಇದು ನಂದು. ಇದು ನಾನು ಹಾಗೆ ಬ್ಯಾಗ್ ಹಾಕೋತೀನಿ. ಓಕೆ, ಈಗ ನನ್ನ ಸರ್ದಿ, ನಾನು ರೆಡಿ ಆಗಬೇಕು ಆಫೀಸ್ಗೆ. ಇವತ್ತು ಯಾವ ಔಟ್ಫಿಟ್ ಹಾಕೊತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಜೊತೆಗೆ ನಾನು ಸ್ವಲ್ಪ ಡ್ರಾರ್ ಮತ್ತು ಬೆಡ್ಶೀಟ್ ಹೋಲ್ಡರ್ಸ್ ಎಲ್ಲ ತೊಗೊಂಡಿದ್ದೆ, ಅದನ್ನು ನಿಮಗೆ ನಾನು ತೋರಿಸ್ತೀನಿ. ಏಕೆಂದರೆ ದಟ್ಸ್ ವೆರಿ ಯೂಸ್ಫುಲ್. ನಾನು ಅದನ್ನು ಮೀಶೋಯಿಂದ ಆರ್ಡ್ರ್ ಮಾಡಿದ್ದು. ಸೊ ಇಫ್ ಯು ಲೈಕ್, ಸೊ ಯು ಕ್ಯಾನ್ ಆಸ್ಕ್ ಮೀ ಫಾರ್ ದ ಲಿಂಕ್. ಇದೆ, ದಿಸ್ ದ ಸ್ಟ್ಯಾಂಡ್. ಇದೆಲ್ಲ ಡ್ರಾರ್ಸ್. ತುಂಬ ಯೂಸ್ಫುಲ್ ಆಗಿದೆ. ದಿಸ್ ಆಲ್ಸೋ ಇದು ಬೆಡ್ಶೀಟ್ ಇಡೋದು. ನಾನು ಆರ್ಡ್ರ್ ಮಾಡಿ ತರಿಸಿದಾಗ ಇದು ಒಂದು ಬೆಡ್ಶೀಟ್ ಇಡ್ಸಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಇದರಲ್ಲಿ ನಾನು 2 ಬ್ಲ್ಯಾಂಕೆಟ್ ಹಾಕಿದ್ದೀನಿ. ಇದ್ರ ಜೊತೆ ಇನ್ನೂ 2 ಇದೆ. ಸೊ ನಾನು 3 ಕಾಂಬೋಸ್. ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ಗುಡ್. ಯಾಕೆಂದರೆ ಇಲ್ಲಿ ಚೇರ್ ಇಟ್ಟು ನಾನು ಏನೇನೋ ಇಟ್ಟಿದ್ದೆ. ಸೊ ಇವಾಗ ಅದೆಲ್ಲ ಕ್ಲಿಯರ್ ಮಾಡಿ ಈ ಸ್ಟ್ಯಾಂಡ್ ಮತ್ತು ದಿಸ್ ಒನ್, ಇದೆರಡು ಇಟ್ಕೊಂಡಿದ್ದೀನಿ. ನಿಮಗೇನಾದರೂ ಅದ್ರ ಲಿಂಕ್ ಬೇಕು ಅಂದರೆ ಯು ಕ್ಯಾನ್ ಕಮೆಂಟ್. ನಿಮಗೆ ಡ್ರಾರ್ ಲಿಂಕ್ ಬೇಕು ಅಂದರೆ ಡ್ರಾರ್ ಲಿಂಕ್ ಅಂತ ಹಾಕಿ, ನಿಮಗೆ ಬ್ಲ್ಯಾಂಕೆಟ್ಟು ಕವರ್ ಲಿಂಕ್ ಬೇಕು ಅಂದರೆ ಬ್ಲ್ಯಾಂಕೆಟ್ ಕವರ್ ಲಿಂಕ್ ಅಂತ ಹಾಕಿ ನಾನು ನಿಮ್ಗೆ ಅದನ್ನು ಕಳಿಸ್ಕೊಡ್ತೀನಿ. ಸೊ ನಿಮಗೆ ಯೂಟ್ಯೂಬಲ್ಲಿ ನನಗೆ ಲಿಂಕ್ ಕಳ್ಸೋಕ್ಕಾಗಿಲ್ಲ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಇನ್ ಇನ್ಸ್ಟಾಗ್ರಾಮ್. ಈ ಪೋಸ್ಟನ್ನು ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕಿರ್ತೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ಆಸ್ಕ್ ಮೀ ಫಾರ್ ದ ಲಿಂಕ್. ನಾನು ನಿಮಗೆ ಸಪ್ರೇಟಾಗಿ ನಿಮ್ಮ DMಗೆ ನಾನು ಕಳಿಸ್ಕೊಡ್ತೀನಿ. ಓಕೆ, ದಿಸ್ ಇಸ್ ಮೈ ಔಟ್ಫಿಟ್. ಇದೇ ನಾನು ಆಫೀಸ್ಗೆ ಹಾಕೊಂಡು ಹೋಗ್ತಿರೋದು. ಸೊ ಆಫೀಸ್ಗೆ ವೀಕ್ ಪೂರ್ತಿ ನಾವು ಆ್ಯಕ್ಚುಲಿ ಕುರ್ತೀಸ್ ಹಾಕ್ಕೊಂಡು ಹೋಗಬೇಕು, ಆ್ಯಂಡ್ ವೀಕೆಂಡಲ್ಲಿ ಕ್ಯಾಶುವಲ್ಸ್ ಹಾಕ್ಕೊಂಡು ಹೋಗ್ಬೋದು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಇಷ್ಟೇ, ತುಂಬ ಏನು ರೆಡಿ ಆಗಲ್ಲ. ಸೊ ಇಷ್ಟೇ ರೆಡಿ ಆಗಿಬಿಟ್ಟು ಹೊರಡೋದು ನಾನು. ದಟ್ಸ್ ಇಟ್. ಸೊ ಫೈನಲಿ ಆಯಿತು, ಆಫೀಸ್ಗೆ ಹೋಗ್ತಾಯಿದ್ದೀನಿ. ಎಲ್ಲ ರೆಡಿ ಆಗಿದ್ದೀನಿ. ಸೊ ಇದೆಲ್ಲ ಪಾಪುಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ನಾನು ಲಂಚ್ ಎಲ್ಲ ಹಾಕ್ಕೊಂಡು ಸೊ ಇವಾಗ ಹೊರಟೆ. ಸೊ ಅಲ್ಲಿ ಹೋಗಿ ಆಮೇಲೆ ನಿಮಗೆ ಸಿಗ್ತೀನಿ. ಮನೆಗೆ ಬಂದ ತಕ್ಷಣ ನನ್ನ ಮಗ ಆ್ಯಕ್ಚುಲಿ ಸೈಕಲ್ ಹೊಡಿತಾ ಇದ್ದ. ಸೈಕಲ್ ತೊಗೊಂಡು ಹೋಗಿ ಹೊಡೆದ್ಬಿಟ್ಟು ಮತ್ತು ವಾಪಸ್ ನಿಲ್ಲಿಸ್ಬಿಟ್ಟು ಅದೇ ಜಾಗದಲ್ಲಿ ಹೋಗ್ತಾ ಇದ್ದಾರೆ ಕೂತ್ಕೊಳ್ಳೋಕ್ಕೆ. ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ಪಾಪು? ಇವಾಗ ಹೋಮ್ವರ್ಕ್ ಚೆಕ್ ಮಾಡಬೇಕು. ಹೋಮ್ವರ್ಕ್ ಚೆಕ್ ಮಾಡಿ ಹೋಮ್ವರ್ಕ್ ಮಾಡಿಸಿ
ನೆಕ್ಸ್ಟ್ ಅಡುಗೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಅಡುಗೆ ಮಾಡಬೇಕು. ಆ್ಯಂಡ್ ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದಿದೆ. ಸೊ ವೀಡಿಯೋ ಎಡಿಟ್ ಮಾಡಿ ಇದನ್ನು ಅಪ್ಲೋಡ್ ಮಾಡಿ ಹೋಮ್ವರ್ಕ್ ಮುಗಿಸಿ ಅಡುಗೆ ಮುಗಿಸಿ ದೆನ್ ಮಲ್ಕೋಬೇಕು. ಸೊ ಫಸ್ಟು ಹೋಮ್ವರ್ಕ್ ಮಾಡಿಸ್ಬಿಡೋಣ. ಅದಾದಮೇಲೆ ಅಡುಗೆಗೆ ಏನು ಮಾಡಬೇಕು ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಅದು ಯೋಚನೆ ಮಾಡಿ ಆಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಫೈನಲಿ ಬೇಳೆ ತಿಳಿ ಸಾಂಬಾರು ಮಾಡಿದ್ದೀನಿ. ಸೊ ರೈಸ್ಗೂ ಇಟ್ಟಿದ್ದೀನಿ. ಅಡುಗೆ ಎಲ್ಲ ಆಗಿದೆ. ಇನ್ನು ಸ್ವಲ್ಪ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು, ಲೈಕ್ ಕಸ ಗುಡಿಸ್ತೀನಿ. ನಾಳೆ ಸಂಜೆ ಕ್ಲೀನ್ ಮಾಡ್ತೀನಿ ಆ್ಯಕ್ಚುಲಿ, ಯಾಕಂದರೆ ನಾಡಿದ್ದು ಗುರುವಾರ ಆಗಿರೋದ್ರಿಂದ ನಾಳೆ ಸಂಜೆ ಕ್ಲೀನ್ ಮಾಡಿದ್ರೆ ಈಸಿ ಆಗುತ್ತೆ ನನಗೆ ಗುರುವಾರ ದೀಪ ಹಚ್ಚೋದಕ್ಕೆ ಅಂತ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಯುತ್ತೆ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. ನಾನು ವೀಡಿಯೋ ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ಬಾಯ್ ಬಾಯ್.